ನಮಸ್ಕಾರ ಸ್ನೇಹಿತರೆ. ನಿರಂತರ 25 ದಿನಗಳಿಂದ ನಡೀತಾ ಇರೋ ಗಲ್ಫ್ ಯುದ್ಧ ಈಗ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಒಂದು ಕಡೆ ಯುದ್ಧ ಪಾಸ್, ದಾಳಿ ಮಾಡಲ್ಲ ಅಂತ ಟ್ರಂಪ್ ಹೊಸ ದಾಳವನ್ನು ಉರುಳಿಸ್ತಾ ಇದ್ರೆ, ಇರಾನ್ ಟ್ರಂಪ್ರ ಮಾತುಕತೆ ಬರೀ ಸುಳ್ಳು, ಟ್ರಂಪ್ ಹೇಳ್ತಿರೋದೆಲ್ಲ ಫೇಕ್ ನ್ಯೂಸ್, ಟ್ರಂಪ್ ಮಾತನ್ನ ನಂಬೇಡಿ ಅಂತ ಹೇಳಿಕೆ ಕೊಡ್ತಾ ಇದೆ. ಮತ್ತೊಂದ್ ಕಡೆ ಇಸ್ರೇಲ್ ಯಾವ ಮಾತುಕತೆ, ಯಾವ ಪಾಸ್, ನಮಗೇನು ಸಂಬಂಧ ಇಲ್ಲ ಅನ್ನೋ ತರದಲ್ಲಿ ಇರಾನ್ ಮೇಲೆ ವಿಪರೀತ ದಾಳಿಯನ್ನ ಮುಂದುವರೆಸಿದೆ, ರಾಜಧಾನಿ ಟೆಹರಾನ್ ಸೇರಿದ ಹಾಗೆ. ಈ ನಡುವೆ ಯುದ್ಧಕ್ಕೆ ಪಾಕಿಸ್ತಾನ ನುಗ್ಗಿ ಬಂದಿದೆ ಅಂತ ಅಮೆರಿಕನ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಯುದ್ಧ ಮಾಡೋಕಲ್ಲ, ಮಾತುಕತೆಗೆ ಅಂತ. ಅಷ್ಟು ಮಾತ್ರ ಅಲ್ಲ, ಇರಾನ್ ಒಳಗಡೆ ಅಮೆರಿಕ ಹೊಸ ಲೀಡರ್ ಅನ್ನ ಹುಡುಕಿದೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಈ ಎಲ್ಲದರ ಬಗ್ಗೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಪಾಕಿಸ್ತಾನದಿಂದ ಶುರು ಮಾಡೋಣ. ಯುದ್ಧ ಶುರುವಾದಾಗಿನಿಂದ ಹೊಟ್ಟೆ ನೋವು ಬಂದಂಗೆ ಒದ್ದಾಡ್ತಾ ಇದ್ದ ಪಾಕಿಸ್ತಾನ ಈಗ ಸಂಧಾನ ಮಾಡಿಸೋಕೆ ರೆಡಿ ಆಗಿದೆ ಅಂತ ಅಮೆರಿಕದ ಆಕ್ಸಿಯೋಸ್ ರಿಪೋರ್ಟ್ ಮಾಡಿದೆ. ಸದ್ಯ ಇರಾನ್ನ ಎನರ್ಜಿ ಸೈಟ್ಗಳ ಮೇಲೆ ದಾಳಿ ಮಾಡಲ್ಲ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ 5 ದಿನಗಳ ವಿರಾಮವನ್ನು ಘೋಷಿಸಿದ್ದಾರೆ. ನಿಮ್ಮ ಗಮನಕ್ಕಿರಲಿ, ಕೇವಲ ಇರಾನ್ನ ಎನರ್ಜಿ ಮತ್ತು ಪವರ್ ಇನ್ಫ್ರಾ ಮೇಲೆ ದಾಳಿ ಮಾಡಲ್ಲ ಅಂತಷ್ಟೇ, ಬೇರೆ ಹೊಡೆದಾಟ ಮುಂದುವರೆದಿದೆ. ನಿಮಗೆ ಆಮೇಲೆ ಹೇಳ್ತೀವಿ. ಈಗ ಇರಾನ್ ಮತ್ತು ಅಮೆರಿಕ ನಡುವೆ ನೇರ ಮಾತುಕತೆ ನಡೆಯುತ್ತೆ ಅಂತ ಪಾಶ್ಚಿಮಾತ್ಯ ಮಾಧ್ಯಮಗಳು ಬರಿತಾ ಇವೆ. ಇಲ್ಲಿ ತನಕ ಇರಾನ್ ಇದನ್ನು ಕನ್ಫರ್ಮ್ ಮಾಡಿಲ್ಲ, ಬದಲಿಗೆ ಇದೆಲ್ಲ ಸುಳ್ಳು ಅಂತಲೇ ಅವರು ಹೇಳ್ತಿದ್ದಾರೆ. ಆದರೆ ಅಮೆರಿಕ ಮತ್ತು ಅವರ ಫ್ರೆಂಡ್ಸ್ ಮಾತ್ರ ಇಲ್ಲ, ಮಾತುಕತೆ ನಡೀತಾ ಇದೆ ಅನ್ನೋ ಥಿಯರಿಯನ್ನು ಮುಂದಿಡ್ತಾ ಇದ್ದಾರೆ. ಸೊ ಈ ಯುದ್ಧ ನಿಲ್ಲಿಸೋ ಗ್ಯಾಂಗಲ್ಲಿ ಪಾಕಿಸ್ತಾನ ಕೂಡ ಸೇರ್ಕೊಂಡಿದೆಯಂತೆ. ಈ ಮಾತುಕತೆ ಶೀಘ್ರ ಪಾಕ್ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ನಡೆಯುತ್ತೆ. ಆ ಮೀಟಿಂಗ್ನಲ್ಲಿ ಅಮೆರಿಕ ಪರವಾಗಿ ಉಪಾಧ್ಯಕ್ಷ JD ವಾನ್ಸ್ ಕೂಡ ಪಾಲ್ಗೊಳ್ಳೋ ಸಾಧ್ಯತೆ ಇದೆ ಅಂತ ಇಸ್ರೇಲ್ ಅಧಿಕಾರಿಗಳನ್ನ ಉಲ್ಲೇಖಿಸಿ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಅಷ್ಟೇ ಅಲ್ಲ, ಈಗ ಆಲ್ರೆಡಿ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್, ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರಾ, ಇರಾನ್ ಅಧ್ಯಕ್ಷ ಮಸೂದ್ ಪೆಜಿಶ್ಕಿಯಾನ್ ಮತ್ತು ಅಮೆರಿಕ ಅಧ್ಯಕ್ಷ ಟ್ರಂಪ್ ಜೊತೆಗೆ ಫೋನ್ನಲ್ಲಿ ಮಾತುಕತೆ ನಡೆಸಲಾಗಿದೆ. ಇರಾನ್ ಸಂಸತ್ನ ಸ್ಪೀಕರ್ ಮೊಹಮ್ಮದ್ ಬಗೇರ್ ಗಾಲಿಬಾಫ್ ಜೊತೆಗೆ ಅಮೆರಿಕದ ವಿಶೇಷ ಪ್ರತಿನಿಧಿಗಳಾದ ಸ್ಟೀವ್ ವಿಟ್ಕಾಫ್ ಮತ್ತು ಟ್ರಂಪ್ ಅಳಿಯ ಜೆರೆಡ್ ಕುಶ್ನರ್ ಕೂಡ ಚರ್ಚೆ ಮಾಡಿದ್ದಾರೆ ಅನ್ನೋ ರಿಪೋರ್ಟ್ಸ್ ಇವೆ. ಅಷ್ಟು ಮಾತ್ರ ಅಲ್ಲ, ಮುಂದಿನ ಇರಾನ್ನ ಸುಪ್ರೀಂ ಲೀಡರ್ ಆಗಿ ಇದೇ ಮೊಹಮ್ಮದ್ ಬಗೇರ್ ಗಾಲಿಬಾಫ್ ಅವರನ್ನ ನೇಮಿಸೋಕೆ ಅಮೆರಿಕದ ವೈಟ್ ಹೌಸ್ ಬೆಂಬಲ ಕೊಡೋಕೆ ಯೋಚನೆ ಮಾಡ್ತಾ ಇದೆ ಅಂತ ಪೊಲಿಟಿಕೋ ಮಾಧ್ಯಮ ಕೂಡ ರಿಪೋರ್ಟ್ ಮಾಡಿದೆ, ಪ್ರತಿಷ್ಠಿತ. ಗಾಲಿಬಾಫ್ ಇರಾನ್ನ ಪವರ್ ಸಿಸ್ಟಮ್ನಲ್ಲಿ ತುಂಬಾ ಪ್ರಭಾವಿ ವ್ಯಕ್ತಿ, ಹಾಗಾಗಿ ಅವ್ರನ್ನ ಒಂದು ಹಾಟ್ ಆಪ್ಷನ್ ಆಗಿ ನಾವು ನೋಡ್ತಾ ಇದ್ದೀವಿ. ಆದರೆ ಈ ಬಗ್ಗೆ ಇನ್ನೂ ಯಾವುದೇ ಫೈನಲ್ ಡಿಸಿಷನ್ ಆಗಿಲ್ಲ, ನಾವು ಅವ್ರನ್ನ ಟೆಸ್ಟ್ ಮಾಡ್ತಾ ಇದ್ದೀವಿ, ತರಾತುರಿಯಲ್ಲಿ ಯಾವುದೇ ನಿರ್ಧಾರ ತಗೊಳ್ಳಲ್ಲ ಅಂತ ಅಮೆರಿಕನ್ ಅಧಿಕಾರಿಗಳು ಹೇಳಿದ್ದಾರೆ. ಆದರೆ ಅಮೆರಿಕದಲ್ಲಿರೋ ಎಲ್ಲರಿಗೂ ಗಾಲಿಬಾಫ್ ಮೇಲೆ ನಂಬಿಕೆ ಇಲ್ಲ. ಈತ ಇರಾನ್ನ ಇಸ್ಲಾಮಿಕ್ ಸಿಸ್ಟಮ್ಗೆ ತುಂಬ ನಿಷ್ಠರಾಗಿರೋ ವ್ಯಕ್ತಿ, ಹೀಗಾಗಿ ಅಮೆರಿಕದ ಕೈಗೊಂಬೆ ಆಗೋಕೆ ಆತ ಇಷ್ಟಪಡಲ್ಲ ಅಂತ ಕೆಲವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ಮೊಜ್ತಬಾ ಕಥೆ ಏನು ಅಂತ ನೀವು ಕೇಳಬಹುದು. ಮೊಜ್ತಬಾ ಬಗ್ಗೆ ಟ್ರಂಪ್ ಏನು ಹೇಳಿದಾರೆ ಗೊತ್ತಾ? ಆತ ಇದಾರೋ ಇಲ್ವೋ, ಏನಾಗಿದ್ದಾರೆ ಗೊತ್ತಿಲ್ಲ, ಆತನ ಬಗ್ಗೆ ಏನೋ ಸುದ್ದಿನೇ ಇಲ್ಲ ಅನ್ನೋ ಹೇಳಿಕೆಯನ್ನು ಟ್ರಂಪ್ ಕೊಟ್ಟಿದ್ದಾರೆ. ಆತ ಸುಪ್ರೀಂ ಲೀಡರ್ ಅಂತ ನಾವು ಕನ್ಸಿಡರು ಮಾಡಲ್ಲ ಅಂತ ಟ್ರಂಪ್ ಅಮೆರಿಕ ಹೇಳ್ತಾನೆ ಇದ್ದಾರೆ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನು ಗೊತ್ತಾ? ಎಲ್ಲ ಸುದ್ದಿಯನ್ನ ಇರಾನ್ ಅಲ್ಲಗಳೆದಿದೆ. ಕಳೆದ 24 ದಿನಗಳಲ್ಲಿ ಅಮೆರಿಕದೊಂದಿಗೆ ನಾವು ಯಾವುದೇ ಮಾತುಕತೆ ನಡೆಸಿಲ್ಲ ಅಂತ ಇರಾನ್ ವಿದೇಶಾಂಗ ಸಚಿವಾಲಯ ಸ್ಪಷ್ಟಪಡಿಸಿದೆ. ಅಷ್ಟೇ ಅಲ್ಲ, ಸೋ ಕಾಲ್ಡ್ ಭವಿಷ್ಯದ ಸುಪ್ರೀಂ ಲೀಡರ್ ಮೊಹಮ್ಮದ್ ಬಗೇರ್ ಕೂಡ ಕಡ್ಡಿ ತುಂಡು ಮಾಡಿದ ಹಾಗೆ ನಿರಾಕರಿಸಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವೆ ಯಾವುದೇ ಶಾಂತಿ ಮಾತುಕತೆ ನಡೀತಾನೇ ಇಲ್ಲ. ಅಧ್ಯಕ್ಷ ಟ್ರಂಪ್ ಹೇಳ್ತಿರೋದೆಲ್ಲ ಫೇಕ್ ನ್ಯೂಸ್. ಆಯಿಲ್ ಮಾರ್ಕೆಟ್ ಮತ್ತು ಸ್ಟಾಕ್ ಮಾರ್ಕೆಟ್ಗಳನ್ನು ಮ್ಯಾನಿಪ್ಯುಲೇಟ್ ಮಾಡೋಕೆ, ಅಲ್ಲಿ ಆಟ ಆಡೋಕೆ ಟ್ರಂಪ್ ಆಡ್ತಿರೋ ಡ್ರಾಮಾ ಇದು ಅಂತ ತಿರುಗೇಟು ಕೊಟ್ಟಿದ್ದಾರೆ. ಈ ಮೂಲಕ ಈ ಯುದ್ಧ ಈಗಲೂ ಚಾಲ್ತಿಯಲ್ಲಿದೆ, ಆದರೆ ಎಲ್ಲವನ್ನ ಟ್ರಂಪ್ ಚಿತ್ರಾನ್ನ ಮಾಡಿಟ್ಬಿಟ್ಟಿದ್ದಾರೆ ಅಂತ ಇರಾನ್ ಹೇಳ್ತಾ ಇದೆ. ಸೊ ಇಲ್ಲಿ ನಿಜಕ್ಕೂ ಕೂಡ ಅಮೆರಿಕ ಮಾತುಕತೆ ನಡೆಸ್ತಿರೋದು ಹೌದಾ, ಅಥವಾ ಒಮಾನನ್ನ ಕುರಿ ಮಾಡದ ಹಾಗೆ, ಬಕ್ರಾ ಮಾಡದ ಹಾಗೆ ಒಮಾನ್ ಜೊತೆ ಮಾತುಕತೆ ನಡೆಸ್ತಾನೆ ಒಮಾನ್ ಪಾಪ ಹೇಳ್ಕೊಂಡು ತಿರ್ಗಾಡ್ತಿತ್ತು, ಇನ್ನೇನು ಡೀಲ್ ಫೈನಲ್ ಮಾಡಿಸ್ಬಿಟ್ವಿ ಅಂತ ಅಷ್ಟೊತ್ತಿಗೆ ಹೋಗಿ ಕಾಮಿನೇನ ಹೊಡೆದೇ ಬಿಟ್ರು. ಈಗ ಪಾಕಿಸ್ತಾನವನ್ನ ಇಂಟರ್ನ್ಯಾಷನಲ್ ಜೋಕರ್ ಮಾಡೋಕೆ ಟ್ರಂಪ್ ಏನಾದರೂ ಪ್ಲಾನ್ ಮಾಡಿದಾರಾ? ಈ ತರದೆಲ್ಲ ಚರ್ಚೆ ಈಗ ನಡೀತಾ ಇದೆ. ಇನ್ನು ಯುದ್ಧದ ನಡುವೆ ಅಮೆರಿಕದ ಸೇನಾಪಡೆ, ಈ ಭಾಗದ ಸೇನಾಪಡೆ ಸೆಂಟ್ರಲ್ ಕಮಾಂಡ್ ಒಂದು ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದೆ. ನಮ್ಮ ದಾಳಿಗಳು ಮುಂದುವರಿತಾ ಇವೆ ಅಂತ ಹೇಳಿದೆ. ಯುದ್ಧದ ಬಗ್ಗೆ ಮಾಹಿತಿ ಹಂಚಿಕೊಂಡಿರೋ ಅಮೆರಿಕ ಸೇನೆ ಫೆಬ್ರವರಿ 28ನೇ ತಾರೀಕು ಶುರುವಾದ ಈ ಕಾರ್ಯಾಚರಣೆಯಲ್ಲಿ ಇರಾನ್ನ 9,000ಕ್ಕೂ ಅಧಿಕ ಟಾರ್ಗೆಟ್ಗಳ ಮೇಲೆ ನಾವು ದಾಳಿ ಮಾಡಿದ್ದೀವಿ. ಈ ದಾಳಿಯಲ್ಲಿ ಇರಾನ್ಗೆ ಸೇರಿದ 140ಕ್ಕೂ ಅಧಿಕ ಹಡಗುಗಳು ನಾಶವಾಗಿವೆ. ಇರಾನ್ ರೆಜಿಮ್ಗೆ ಇದರಿಂದ ಭಾರಿ ನಾಶ ಆಗಿದೆ, ಡ್ಯಾಮೇಜ್ ಆಗಿದೆ. ನಾವು ಇರಾನ್ನ ಮಿಲಿಟರಿ ನೆಲೆಗಳ ಮೇಲೆ ನಿಖರವಾಗಿ ದಾಳಿ ಮಾಡೋದನ್ನು ಮುಂದುವರಿಸ್ತೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ತಾವು ಮಾಡಿರೋ ದಾಳಿಗಳ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ದಾರೆ.
ಟ್ರಂಪ್ ಅವರು ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಈ ಪೋಸ್ಟ್ ಮಾಡಲಾಗಿದೆ. ಮತ್ತೊಂದು ಕಡೆ ಸ್ನೇಹಿತರೆ, ಇಸ್ರೇಲ್ ಕೂಡ ಇರಾನ್ ಮೇಲೆ, ಟೆಹರಾನ್ ಮೇಲೆ ಭೀಕರ ದಾಳಿಯನ್ನು ಮುಂದುವರೆಸಿದೆ. ಇರಾನ್ ಸರ್ಕಾರದ ಮೂಲಸೌಕರ್ಯಗಳು, ಮಿಲಿಟರಿ ಮೂಲಸೌಕರ್ಯಗಳ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಇಸ್ರೇಲ್ ಕೂಡ ಹೇಳ್ಕೊಂಡಿದೆ ಇರಾನ್ನಲ್ಲಿ. ಸೊ ನಿನ್ನೆ ಸಂಜೆಯಿಂದ ಕೂಡ ನಾವೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ರಿಪೀಟೆಡ್ಲಿ, ಟ್ರಂಪ್ ಹೇಳಿರೋದು ಇರಾನ್ನ ತೈಲ ಮತ್ತು ಇದು ಆಯಿಲ್ ಅಂಡ್ ಗ್ಯಾಸ್, ಎನರ್ಜಿ ಮತ್ತು ಪವರ್, ವಿದ್ಯುತ್ ಸರಬರಾಜಿನ ಮೂಲಸೌಕರ್ಯಗಳ ಮೇಲೆ ಮಾತ್ರ ದಾಳಿ ಮಾಡಲ್ಲ ಅಂತ ಅವ್ರು ವಾರ್ನಿಂಗ್ ಕೊಟ್ಟಿದ್ರಲ್ಲ. ಫಸ್ಟಿಗೆ 24 hours, ಆಮೇಲೆ 48 hours ಅಂತೇಳಿ ಡೆಡ್ಲೈನ್ ಥರ, ನೀವು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ಹಾರ್ಮೋಸ್ ಓಪನ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೆಲ್ಲ ನಾಶ ಮಾಡ್ತೀವಿ ಅಂತೇಳಿ, ಕತ್ತಲು ಮುಳುಗಿಸ್ತೀವಿ ಇರಾನ್ ಅಂತೇಳಿ. ಆ ದಾಳಿಗಳಿಗೆ ಮಾತ್ರ 5 ದಿನಗಳ ಪಾಸ್ ಇದು ಅನ್ನೋದಿಲ್ಲಿ ಮತ್ತೆ ಕನ್ಫರ್ಮ್ ಆಗ್ತಾ ಇದೆ. ತುಂಬ ಜನ ಇಲ್ಲಿ ತಪ್ಪು ತಿಳ್ಕೊಂಡಿದ್ದಾರೆ ಅಥವಾ ತಪ್ಪಾಗಿ ಇದನ್ನು ವರದಿ ಮಾಡಲಾಗ್ತಿದೆ, ಕದನ ವಿರಾಮ, ಪೂರ್ಣ ಪ್ರಮಾಣದ ಕದನ ವಿರಾಮ ಅಂತ. ಆ ಥರದ್ದೇನು ಆಗ್ತಾ ಇಲ್ಲ. ಟ್ರಂಪ್ ಆ ರೀತಿ ಪೋಸ್ಟ್ ಹಾಕಿದ್ಮೇಲೂ ಕೂಡ ಇರಾನ್ ಮೇಲೆ ರಾಜಧಾನಿಗೆ ನುಗ್ಗಿ ಇಸ್ರೇಲ್ ಏರ್ ಬಾಂಬಿಂಗ್ ಮಾಡಿದೆ. ಇನ್ನು ಸ್ನೇಹಿತರೆ, ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಸದಸ್ಯರಾಗಬಹುದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡಬಹುದು. ಅದು ಬಿಸ್ನೆಸ್, ಕರೆಂಟ್ ಪವರ್, ಎಕನಾಮಿಕ್ಸ್ನ ಮಿನಿ ಸೀರೀಸ್ ಹಾಗೂ ಹಲವು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಕೂಡ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ನೇಹಿತರೆ, ಒಬ್ಬೊಬ್ಬರು ಜಾಯಿನ್ ಆದಾಗಲೂ ಕೂಡ ಅದು ನೀವು ನಮ್ಮ ತಂಡಕ್ಕೆ ಕೊಡೋ ಅತಿ ದೊಡ್ಡ ಬೆಂಬಲ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ವಿಡಿಯೋ ಕೆಳಗಡೆ ಬನ್ನಿ. ಈಗ ಕಂಟಿನ್ಯೂ ಮಾಡೋಣ. ಇನ್ನೊಂದ್ ಕಡೆ ಇತ್ತೀಚೆಗೆ ಹಿಂದೂ ಮಹಾಸಾಗರದಲ್ಲಿರೋ ಡಿಯಾಗೋ ಗಾರ್ಷಿಯಾ ಮೇಲೆ ಇರಾನ್ ಮಿಸೈಲ್ ದಾಳಿ ಮಾಡಿದೆ ಅಂತ ಹೇಳಿ ಆರೋಪ ಮಾಡಲಾಗಿತ್ತಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಇರಾನ್ ಹೇಳಿಕೆ ಕೊಟ್ಟಿದೆ, ತಳ್ಳಿ ಹಾಕಿದೆ. ಇದು ಇಸ್ರೇಲ್ ಆಡ್ತಿರೋ ಫಾಲ್ಸ್ ಫ್ಲಾಗ್ ಅಟ್ಯಾಕ್ ನಾಟಕ. ತಾವೇ ಮಿಸೈಲ್ ಫೈರ್ ಮಾಡಿಕೊಂಡು ಇರಾನ್ ಮೇಲೆ ಗೂಬೆ ಕೂರಿಸೋ ಪ್ರಯತ್ನ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ಈ ಸೋಕಾಲ್ಡ್ ಕದನ ವಿರಾಮದ ಬಗ್ಗೆ ಇಸ್ರೇಲ್ ಪ್ರಧಾನಿ ಮಾತನಾಡಿದ್ದಾರೆ. ನಾನು ಟ್ರಂಪ್ ಜೊತೆ ಮಾತಾಡಿದೆ, ಟ್ರಂಪ್ ಅವರು ಡೀಲ್ ಅನ್ನ ಬಯಸ್ತಾ ಇದ್ದಾರೆ. ಇಸ್ರೇಲ್ ಮತ್ತು ಅಮೆರಿಕ ಸೇನೆ ಸಾಧಿಸಿರೋ ಈ ಯಶಸ್ಸನ್ನ ಬಳಸಿಕೊಂಡು ಒಂದು ಒಳ್ಳೆ ಒಪ್ಪಂದದ ಮೂಲಕ ಈ ಯುದ್ಧವನ್ನ ಮುಗಿಸಬಹುದು ಅಂತ ಟ್ರಂಪ್ಗೆ ನಂಬಿಕೆ ಇದೆ. ಆದರೆ ಡೀಲ್ ಇಸ್ರೇಲ್ನ ಹಿತಾಸಕ್ತಿಗಳನ್ನ ಕಾಪಾಡೋ ತರ ಇರಬೇಕು. ಸದ್ಯ ಮಾತುಕತೆ ನಡೀತಾ ಇದೆ, ಆದರೆ ನಮ್ಮ ದಾಳಿಗಳು ನಿಲ್ಲಲ್ಲ. ಇರಾನ್ ಮತ್ತು ಲೆಬನಾನ್ನ ಹೆಜ್ಬುಲ್ಲಾ ವಿರುದ್ಧ ನಮ್ಮ ದಾಳಿ ಕಂಟಿನ್ಯೂ ಆಗ್ತವೆ. ಇರಾನ್ನ ಕ್ಷಿಪಣಿ ಮತ್ತು ಅಣು ಕಾರ್ಯಕ್ರಮಗಳನ್ನು ನಾವು ನಾಶ ಮಾಡ್ತಾ ಇದ್ದೀವಿ. ಇತ್ತೀಚೆಗಷ್ಟೇ ಇನ್ನೂ 2 ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳನ್ನು ನಾವು ಮುಗಿಸಿ ಹಾಕಿದ್ದೀವಿ ಅಂತ ಬಹಳ ಹೆಮ್ಮೆಯಿಂದ ನೆತನ್ಯಾಹು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ನಡುವೆ ಮಂಗಳವಾರ ಬೆಳಗಿನ ಜಾವ ಕೂಡ ಭೀಕರ ಹೊಡೆದಾಟ ಆಗಿದೆ. ನಿಮಗೆ ನಾವು ಆವಾಗಲೇ ಮಾಹಿತಿಯನ್ನು ಕೊಟ್ಟಿದ್ವಿ, ದಾಳಿ ಕಂಟಿನ್ಯೂ ಆಗಿದೆ ಅಂತ. ಮುಖ್ಯವಾಗಿ ರಾಜಧಾನಿ ಟೆಹರಾನ್ನಲ್ಲಿ 100ಕ್ಕೂ ಅಧಿಕ ಸ್ಫೋಟಕಗಳನ್ನು ಸುರಿಸಿದ್ದಾರೆ. ಈ ದಾಳಿಯಲ್ಲಿ ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಮತ್ತು ಅದರ ಸ್ಪೆಷಲ್ ಪಡೆಯಾದ ಕುದ್ಸ್ ಫೋರ್ಸ್ನ ಪ್ರಮುಖ ಕಂಟ್ರೋಲ್ ರೂಮ್ಗಳನ್ನು ಧ್ವಂಸ ಮಾಡಲಾಗಿದೆ. ಹಾಗೆ IRGCಯ ಏರಿಯಲ್ ಡಿಫೆನ್ಸ್ ಅಂದ್ರೆ ವಾಯು ರಕ್ಷಣಾ ಪಡೆಯ ಹೆಡ್ ಕ್ವಾರ್ಟರ್ಸ್ ಮತ್ತು ಗ್ರೌಂಡ್ ಫೋರ್ಸಸ್ ಹೆಡ್ ಕ್ವಾರ್ಟರ್ಸ್ ಕೂಡ ಈ ದಾಳಿಯಲ್ಲಿ ನಾಶ ಆಗಿವೆ. ಹಾಗೆ ನೌಕಾಪಡೆಗೆ ಕ್ರೂಸ್ ಕ್ಷಿಪಣಿಗಳನ್ನು ತಯಾರಿಸ್ತಾ ಇದ್ದ ಒಂದು ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಸೈಟ್ ಅನ್ನ ಕೂಡ ನಾಶ ಮಾಡಿದೀವಿ ಅಂತ ಇಸ್ರೇಲ್ ಡೀಟೇಲ್ಸ್ ಕೊಟ್ಟಿದೆ. ಮತ್ತೊಂದು ಕಡೆ ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ, ಅವರು ಇಸ್ರೇಲ್ ಕಡೆಗೆ ಫೈರಿಂಗ್ ಮಾಡೋದನ್ನ ಮುಂದುವರೆಸಿದ್ದಾರೆ. ಮತ್ತೆ ಜೆರುಸಲಂ ಮತ್ತು ಸೆಂಟ್ರಲ್ ಇಸ್ರೇಲ್ ಕಡೆಗೆ ಇರಾನ್ ಬ್ಯಾಲಿಸ್ಟಿಕ್ ಮಿಸೈಲ್ ನುಗ್ಗಿಸಿದೆ. ಅಷ್ಟೇ ಅಲ್ಲ, ಪ್ರಮುಖ ನಗರವಾಗಿರೋ ಹೈಫಾ ಏರಿಯಾದ ಮೇಲೆ ಇರಾನ್ ಈಗ ಬ್ಯಾಲಿಸ್ಟಿಕ್ ಮಿಸೈಲ್ ಮೂಲಕ ದಾಳಿ ಮಾಡಿದೆ. ಈ ಮಿಸೈಲ್ಗಳಲ್ಲಿ ಕ್ಲಸ್ಟರ್ ಸ್ಫೋಟಕದ ಸಿಡಿತಲೆಗಳು ಇದ್ವು ಅನ್ನೋದು ಈಗ ವಿಡಿಯೋಗಳ ಮೂಲಕವೂ ಕನ್ಫರ್ಮ್ ಆಗಿದೆ. ಈ ದಾಳಿ ಬಗ್ಗೆ ವಾರ್ನಿಂಗ್ ಸಿಕ್ಕ ತಕ್ಷಣ ಉತ್ತರ ಇಸ್ರೇಲ್ನಾದ್ಯಂತ ಸೈರನ್ಗಳು ಮೊಳಗಿದ್ವು. ಅನೇಕ ಕಡೆ ಈ ಸ್ಫೋಟಕಗಳು, ಕ್ಲಸ್ಟರ್ ಮ್ಯುನಿಷನ್ಸ್ ಬೇರೆ ಬೇರೆಯಾಗಿ ಬಂದು ಬಿದ್ದಿದ್ದಾವೆ. ತಕ್ಷಣ ಮೆಡಿಕಲ್ ಟೀಮ್ ಮತ್ತು ರೆಸ್ಕ್ಯೂ ಪಡೆಗಳು ಹೈಫಾ ಏರಿಯಾಗೆ ದೌಡಾಯಿಸಿದ್ವು ಇಸ್ರೇಲ್ನಲ್ಲಿ. ಇನ್ನು ಇರಾನ್ನ ದಾಳಿಗೆ ಇಸ್ರೇಲ್ ಸಂಸತ್ ಸದಸ್ಯರೆಲ್ಲ ಸೇಫ್ ಜಾಗಕ್ಕೆ ಓಡಿರೋ ಘಟನೆಯಾಗಿದೆ. ಯುದ್ಧ ನಡೀತಿರುವಾಗಲೇ ಪಾರ್ಲಿಮೆಂಟ್ ಸದಸ್ಯರು ಮೀಟಿಂಗ್ ಮಾಡ್ತಾ ಇದ್ರು. ಈ ವೇಳೆ ಇರಾನ್ ಮಿಸೈಲ್ ಬಂತು ಅಂತ ಹೇಳಿ ಸೈರನ್ ಮೊಳಗಿಸಲಾಯಿತು ಇಸ್ರೇಲ್ ಡಿಫೆನ್ಸ್ ಫೋರ್ಸಸ್ ಕಡೆಯಿಂದ. ತಕ್ಷಣ ಈ ಪಾರ್ಲಿಮೆಂಟ್ ಮೆಂಬರ್ಸ್ ಎಲ್ಲ ತಾವು ಮೀಟಿಂಗ್ ಮಾಡ್ತಿದ್ದ ಆಡಿಟೋರಿಯಂನಿಂದ ಹೊರಬಂದು ಸೇಫ್ ಆಗಿರೋ ಬಂಕರ್ಗಳಲ್ಲಿ ಓಡಿ ಹೋಗಿ ಆಶ್ರಯ ಪಡೆದಿದ್ದಾರೆ. ಈ ಘಟನೆ ನಡೆದಾಗ ಅವರೆಲ್ಲ ದೇಶದ ರಬೆನೆಕ್ ಮತ್ತು ಶರಿಯಾ ಕೋರ್ಟ್ಗಳ ಅಧಿಕಾರವನ್ನು ಹೆಚ್ಚಿಸೋ ಒಂದು ಪ್ರಮುಖ ಬಿಲ್ ಬಗ್ಗೆ ಬಹಳ ಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ರು ಅಂತ ಗೊತ್ತಾಗಿದೆ. ಇನ್ನು ಇರಾನ್ ಅಕ್ಕಪಕ್ಕದ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿಯನ್ನು ಮುಂದುವರೆಸಿದೆ. ಕುವೈತ್ ಮೇಲೆ ಮತ್ತೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹಾರಿಸಿದೆ. ಈ ಕಡೆ ಬಹ್ರೇನ್ನಲ್ಲೂ ಕೂಡ ಸೈರನ್ಗಳು ಮೊಳಗಿವೆ. ಸೌದಿ ಮೇಲೂ 10ಕ್ಕಿಂತ ಅಧಿಕ ಡ್ರೋನ್ ಮತ್ತು ಮಿಸೈಲ್ಗಳನ್ನು ಹಾರಿಸಲಾಗಿದೆ. ಅದನ್ನು ಹೊಡೆದು ಹಾಕಿದ್ದೀವಿ ಅಂತ ಸೌದಿ ಹೇಳಿದೆ. ಹಾಗೆ UAE ಮೇಲೆ ಮಂಗಳವಾರ ಬೆಳಗಿನ ಜಾವ 7 ಮಿಸೈಲ್, 16 ಡ್ರೋನ್ಗಳನ್ನು ಇರಾನ್ ಹಾರಿಸಿದೆ. ಏನೋ ಇರಾಕ್ನ ಅನ್ಬರ್ ಪ್ರಾಂತ್ಯದಲ್ಲಿರೋ PMF ಮಿಲಿಟರಿ ಬೇಸ್ ಮೇಲೆ, ಅಂದ್ರೆ ಇರಾನ್ ಬೆಂಬಲಿತ ಬಂಡುಕೋರರ ಮೇಲೆ ವಾಯು ದಾಳಿ ನಡೆದಿದೆ. ಇದು ಅಮೆರಿಕ ಸೇನೆಯೇ ಮಾಡಿರೋ ದೊಡ್ಡ ದಾಳಿ ಅಂತ ಶಂಕಿಸಲಾಗಿದೆ. PMF ಪಡೆಯ ಹಿರಿಯ ಕಮಾಂಡರ್ಗಳು ಸೇರಿ ಮೀಟಿಂಗ್ ಮಾಡ್ತಿದ್ದಾಗಲೇ ಸರಿಯಾಗಿ ಅವರನ್ನೇ ಟಾರ್ಗೆಟ್ ಮಾಡಿ ಈ ದಾಳಿ ಮಾಡಲಾಗಿದೆ. ಈ ದಾಳಿಯಲ್ಲಿ ಹಿರಿಯ ನಾಯಕರು ಸೇರಿದ ಹಾಗೆ ಕನಿಷ್ಠ 7 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಜೊತೆಗೆ ಅನೇಕರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಅಂತ ಮೂಲಗಳು ಮಾಹಿತಿ ಕೊಟ್ಟಿವೆ. ಇತ್ತ ಸಿರಿಯಾ ಸೇನೆಯ ಪ್ರಮುಖ ಮಿಲಿಟರಿ ಬೇಸ್ ಮೇಲೆ ರಾಕೆಟ್ ದಾಳಿಯಾಗಿದೆ. ಇದು ಇರಾಕ್ ದೇಶದಿಂದ ಆಗಿರೋ ದಾಳಿ.
ಒಟ್ಟು 5 ರಾಕೆಟ್ಗಳನ್ನು ಈ ಬೇಸ್ ಮೇಲೆ ಹಾರಿಸಲಾಗಿದೆ ಅಂತ ಸಿರಿಯಾ ಸೇನೆ ಮಾಹಿತಿ ಕೊಟ್ಟಿದೆ. ಇನ್ನು ಈ ಘಟನೆ ನಡೆದ ತಕ್ಷಣ ಸಿರಿಯಾ ಮತ್ತು ಇರಾಕ್ ರಾಷ್ಟ್ರಗಳ ಅಧಿಕಾರಿಗಳ ನಡುವೆ ಕಮ್ಯುನಿಕೇಶನ್ ಶುರುವಾಗಿದೆ ಅಂತ ಸಿರಿಯಾದ ಸ್ಟೇಟ್ ಮೀಡಿಯಾ ಸಾನಾ ರಿಪೋರ್ಟ್ ಮಾಡಿದೆ. ಇರಾಕ್ ಗಡಿಯಿಂದ ರಾಕೆಟ್ಗಳನ್ನು ಯಾರು ಹಾರಿಸಿದ್ದಾರೆ ಅನ್ನೋದು ಕನ್ಫರ್ಮ್ ಇಲ್ಲ. ಇದನ್ನ ಪತ್ತೆ ಹಚ್ಚೋಕೆ ಇರಾಕ್ ಸೇನೆ ಆಲ್ರೆಡಿ ಫೀಲ್ಡ್ ಗಿಳಿದಿದೆ. ಬಹುತೇಕ ಇದನ್ನ ಇರಾನ್ ಬೆಂಬಲಿತ ಪಡೆಗಳೇ ಮಾಡಿರಬಹುದು. ಯಾಕಂದ್ರೆ ಈಗಿರೋ ಸಿರಿಯಾ ಸರ್ಕಾರ ಅಮೆರಿಕ ಬೆಂಬಲಿತ. ಆತ ಸಿರಿಯಾವನ್ನ ಬಂದ್ ಮಾಡೋ ಮೂಲಕ ಲೆಬನಾನ್ನ ಹಿಜ್ಬುಲ್ಲಾಗೂ ಇರಾನ್ಗೂ ಇರೋ ಲಿಂಕ್ ಅನ್ನ ಕಟ್ ಮಾಡ್ತಿದ್ದಾರೆ. ಹೀಗಾಗಿ ಸಿಟ್ಟಲ್ಲಿ ಈ ತರ ಮಾಡಿರೋ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಯುದ್ಧದ ನಡುವೆ ಬ್ರಿಟನ್ನ ಯುದ್ಧ ನೌಕೆ HMS ಡ್ರ್ಯಾಗನ್ ಈಗ ಈಸ್ಟರ್ನ್ ಮೆಡಿಟರೇನಿಯನ್ ಸಮುದ್ರಕ್ಕೆ ಎಂಟ್ರಿ ಕೊಟ್ಟಿದೆ. ಸೈಪ್ರಸ್ ದೇಶದ ರಕ್ಷಣೆಗೆ ಸಪೋರ್ಟ್ ಮಾಡೋಕೆ ಅಲ್ಲಿಗೆ ಹೋಗಿದೆ. ಇತ್ತೀಚೆಗಷ್ಟೇ ಸೈಪ್ರಸ್ ನಲ್ಲಿರೋ ಬ್ರಿಟನ್ನ ಏರ್ ಬೇಸ್ ಮೇಲೆ ಇರಾನ್ ನಿರ್ಮಿತ ಡ್ರೋನ್ ದಾಳಿಯಾಗಿತ್ತು. ಇದೇ ಕಾರಣಕ್ಕೆ ಆ ಏರ್ ಬೇಸ್ ನ ಭದ್ರತೆಗಾಗಿ ಮಾರ್ಚ್ 11ಕ್ಕೆ ಹೊರಟಿದ್ದು ಬ್ರಿಟನ್ ಇಂದ ಈಗ ಅಲ್ಲಿಗೆ ತಲುಪಿದೆ. ಇದರೊಂದಿಗೆ ಬ್ರಿಟನ್ನ ರಾಯಲ್ ಏರ್ ಫೋರ್ಸ್ ಕೂಡ ಫುಲ್ ಅಲರ್ಟ್ ಆಗಿದೆ. ಅವರ ಟೈಫೂನ್ಸ್ ಮತ್ತು F-35 ಫೈಟರ್ ಜೆಟ್ಗಳು ರಾತ್ರಿಯಿಡೀ ಸೈಪ್ರಸ್, ಜೋರ್ಡನ್, ಕತರ್ ಮತ್ತು ಬಹ್ರೇನ್ ರಾಷ್ಟ್ರಗಳ ಮೇಲೆ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸ್ತಾ ಇವೆ. ಇನ್ನು ಇರಾನ್ ಯುದ್ಧದಲ್ಲಿ ರಷ್ಯಾ ಒಳಗಿಂದೊಳಗೆ ಇರಾನ್ಗೆ ಇಂಟೆಲಿಜೆನ್ಸ್ ಸಪೋರ್ಟ್ ಅಥವಾ ಗುಪ್ತಚರ ಮಾಹಿತಿ ಕೊಡ್ತಾ ಇದೆ ಅಂತ ಹೇಳಿ ಯುಕ್ರೇನ್ ಆರೋಪಿಸಿದೆ. ಇದ್ರ ಬಗ್ಗೆ ನಮ್ಮ ಹತ್ರ ಪಕ್ಕಾ ಸಾಕ್ಷ್ಯ ಇದೆ ಅಂತ ಹೇಳಿ ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಝೆಲೆನ್ಸ್ಕಿ ಗಂಭೀರ ಆರೋಪ ಮಾಡಿದ್ದಾರೆ. ರಷ್ಯಾ ಕೊಡ್ತಿರೋ ಈ ಸೀಕ್ರೆಟ್ ಮಾಹಿತಿಯನ್ನು ಇಟ್ಕೊಂಡು ಇರಾನ್ ತನ್ನ ಶತ್ರುಗಳ ಮೇಲೆ ನಿಖರವಾಗಿ ದಾಳಿ ಮಾಡ್ತಾ ಇದೆ. ರಷ್ಯಾದ ಈ ಸಪೋರ್ಟ್ನಿಂದಲೇ ಇರಾನ್ ಈ ಕಥನದಲ್ಲಿ ಇಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದೆ. ಇದು ಹೀಗೆ ಮುಂದುವರೆದ್ರೆ ಯುದ್ಧ ಇನ್ನಷ್ಟು ದೊಡ್ಡದಾಗುತ್ತೆ. ಹಾಗೆ ಗ್ಲೋಬಲ್ ಮಾರ್ಕೆಟ್ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತೆ. ಪ್ರಪಂಚದಾದ್ಯಂತ ಫ್ಯೂಲ್ ಶಾರ್ಟೇಜ್ ಉಂಟಾಗುತ್ತೆ. ಹಾಗಾಗಿ ರಷ್ಯಾದ ಈ ಆಟಕ್ಕೆ ತಕ್ಷಣ ಬ್ರೇಕ್ ಹಾಕಬೇಕು, ಇದಕ್ಕೆ ತಕ್ಕ ಉತ್ತರ ಕೊಡಬೇಕು ಅಂತ ಝೆಲೆನ್ಸ್ಕಿ ಆಗ್ರಹ ಮಾಡಿದ್ದಾರೆ. ಸೇಮ್ ಟೈಮ್ ರಷ್ಯಾ ವಿದೇಶಾಂಗ ಸಚಿವ ಸೆರ್ಗೆ ಲವ್ರೋವ್ ಮತ್ತು ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಕಾಲ್ ತಗೊಂಡು ಮಾತಾಡಿದ್ದಾರೆ. ಪರ್ಷಿಯನ್ ಗಲ್ಫ್ ಭಾಗದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಮಾಡ್ತಿರೋ ಆಕ್ರಮಣದ ಬಗ್ಗೆ ಇಬ್ಬರೂ ಕೂಡ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಯುದ್ಧ ಕ್ಯಾಸ್ಪಿಯನ್ ಸಮುದ್ರದವರೆಗೂ ಹರಡುವ ಅಪಾಯ ಇದೆ ಅಂತ ಹೇಳಿ ರಷ್ಯಾ ಆತಂಕ ಹೊರಹಾಕಿದೆ. ಅಷ್ಟೇ ಅಲ್ಲ, ಇರಾನ್ನ ಬುಷೆಹರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಮಾಡಿರೋ ದಾಳಿಯನ್ನು ಖಂಡಿಸಿದ್ದಾರೆ. ಇದು ಕೇವಲ ಇರಾನ್ಗೆ ಮಾತ್ರ ಅಲ್ಲ, ಅಲ್ಲಿ ಕೆಲಸ ಮಾಡ್ತಿರೋ ರಷ್ಯನ್ ಅಧಿಕಾರಿಗಳ ಪ್ರಾಣಕ್ಕೂ ಅಪಾಯ, ಹಾಗೆ ಆ ಭಾಗದಲ್ಲಿ ದೊಡ್ಡ ಲೆವೆಲ್ನಲ್ಲಿ ಪರಿಸರ ನಾಶಕ್ಕೂ ಕಾರಣ ಆಗುತ್ತೆ ಅಂತ ಹೇಳಿ ರಷ್ಯಾ ಸ್ಟ್ರಾಂಗ್ ಆಗಿ ವಾರ್ನಿಂಗ್ ಕೊಟ್ಟಿದೆ. ಇದೆಲ್ಲದರ ಮಧ್ಯೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಜೊತೆಗೆ ಫೋನ್ನಲ್ಲಿ ಮಾತುಕತೆ ನಡೆಸಿದ್ದಾರೆ. ಈ ವಾರ್ ಇಂದಾಗಿ ಗ್ಲೋಬಲ್ ಎಕಾನಮಿ ಅಥವಾ ಜಾಗತಿಕ ಆರ್ಥಿಕತೆ ಮೇಲೆ ಆಗೋ ಕೆಟ್ಟ ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇಂಧನ ಭದ್ರತೆ ಅಥವಾ ಎನರ್ಜಿ ಸೆಕ್ಯೂರಿಟಿ ಬಗ್ಗೆ ಗಂಭೀರವಾಗಿ ಮಾತುಕತೆ ನಡೆಸಿದ್ದಾರೆ. ಇದೇ ವೇಳೆ ಜೈಶಂಕರ್ ಗಲ್ಫ್ ಸಹಕಾರ ಮಂಡಳಿ ಅಥವಾ GCC ದೇಶಗಳ ರಾಯಭಾರಿಗಳೊಂದಿಗೂ ಕೂಡ ಮಹತ್ವದ ಮೀಟಿಂಗ್ ಮಾಡಿದ್ದಾರೆ. ಸೌದಿ ಅರೇಬಿಯಾ, UAE, ಬಹ್ರೇನ್, ಒಮಾನ್, ಕುವೈತ್, ಕತರ್ ರಾಷ್ಟ್ರಗಳ ರಾಯಭಾರಿಗಳು ಈ ಮೀಟಿಂಗ್ನಲ್ಲಿ ಪಾಲ್ಗೊಂಡಿದ್ರು. ಅಲ್ಲಿರೋ ಸುಮಾರು 1 ಕೋಟಿಗೂ ಅಧಿಕ ಭಾರತೀಯರ ಭದ್ರತೆ ಬಗ್ಗೆ ಜೈಶಂಕರ್ ಚರ್ಚೆ ಮಾಡಿದ್ದಾರೆ. ಕೇವಲ ಸೌದಿ ಅರೇಬಿಯಾ ಮತ್ತು UAEನಲ್ಲೇ ಬರೋಬ್ಬರಿ 80 ಲಕ್ಷ ಭಾರತೀಯರು ನೆಲೆಸಿದ್ದಾರೆ. ಹೀಗಾಗಿ ಅವರ ಸೇಫ್ಟಿಗೆ ಯಾವುದೇ ಸಮಸ್ಯೆ ಆಗದಂತೆ ನೋಡಿಕೊಳ್ಳೋಕೆ ಭಾರತ ಸರ್ಕಾರ ಈಗ ಫುಲ್ ಅಲರ್ಟ್ ಆಗಿದೆ. ಈ ನಡುವೆ ಶ್ರೀಲಂಕಾ ಕೂಡ ಫ್ಯೂಲ್ ಅಥವಾ ಇಂಧನಕ್ಕಾಗಿ ಭಾರತದ ಹೆಲ್ಪ್ ಕೇಳಿದೆ. ಈ ಬಗ್ಗೆ ಜೈಶಂಕರ್ ಅವರು ಶ್ರೀಲಂಕಾ ವಿದೇಶಾಂಗ ಸಚಿವ ವಿಜಿತಾ ಹೆರಾತ್ ಜೊತೆಗೂ ಕೂಡ ಮಾತುಕತೆ ಮಾಡಿದ್ದಾರೆ. ಇನ್ನು ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ನಡೀತಾ ಇರೋ ಹಿಜ್ಬುಲ್ಲಾ ವಿರುದ್ಧದ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಇಸ್ರೇಲ್ನ ಹಣಕಾಸು ಮಂತ್ರಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಬೆಜಲೆಲ್ ಸ್ಮೋಟ್ರಿಚ್ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಹಿಜ್ಬುಲ್ಲಾಗಳನ್ನು ಮುಗಿಸೋದ್ರೊಂದಿಗೆ ಲೆಬನಾನ್ನಲ್ಲಿರೋ ಲಿಟಾನಿ ನದಿಯನ್ನೇ ನಮ್ಮ ಹೊಸ ಬಾರ್ಡರ್ ಆಗಿ ಮಾಡ್ಕೋಬೇಕು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ತನಕ ಈಗ ಲೆಬನಾನ್ನ ವಶಪಡಿಸ್ಕೊಂಡ್ರೆ ಅರ್ಧ ಲೆಬನಾನ್ ಇಸ್ರೇಲಿಗೆ ಸೇರಿದಂಗೆ ಆಗುತ್ತೆ. ಈಗಿರೋ ಇಸ್ರೇಲ್ ಲೆಬನಾನ್ ಬಾರ್ಡರ್ನಿಂದ 30 ಕಿಲೋಮೀಟರ್ ಲೆಬನಾನ್ ಒಳಗಡೆ ಇರೋದು. ಸೊ 30 ಕಿಲೋಮೀಟರ್ನಷ್ಟು ಜಾಗವನ್ನು ಈಗ ಇಸ್ರೇಲ್ ಸೇರಿಸ್ಕೊಂಡಂಗೆ ಆಗುತ್ತೆ. ಅದನ್ನು ಸೇರಿಸ್ಕೊಂಡು ಸೇಫ್ ಝೋನ್ ಮಾಡ್ಕೊತಾರಂತೆ. ಯಾರಿಗೆ? ಇಸ್ರೇಲ್ಗೆ ಬಫರ್ ಝೋನ್ ಅಂತೆ. ಅದು ಅವ್ರ ಜಾಗ, ಲೆಬನಾನ್ ಜಾಗ ವಶಪಡಿಸ್ಕೊಂಡು ಅದನ್ನು ಬಫರ್ ಝೋನ್ ಮಾಡ್ಕೊಳ್ತಾರಂತೆ ಇಸ್ರೇಲ್ನವರು. ಇವರು ಬರೀ ಹೇಳ್ತಿರೋದು ಮಾತ್ರ ಅಲ್ಲ, ಅಲ್ಲಿಂದ ಈ ಕಡೆ ಒಳಗಡೆ ಇರೋ ಎಲ್ಲ ನಿವಾಸಿಗಳನ್ನು ವಾರ್ನಿಂಗ್ ಕೊಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡಿ ನದಿ ದಾಟಿ ಆ ಕಡೆಗೆ ಹೋಗಿ ಸ್ಫೋಟಕ ಹಾಕ್ತೀವಿ ಅಂತ ಹೇಳಿ ಬೆದರಿಕೆ ಒಡ್ಡಿ ಓಡಿಸ್ತಾ ಇದ್ದಾರೆ. ಆ ಭಾಗವನ್ನೆಲ್ಲ ಜನರನ್ನ ಓಡಿಸಿ ಖಾಲಿ ಮಾಡ್ತಿದ್ದಾರೆ. ಜೊತೆಗೆ ನದಿಯ ಆ ಕಡೆ ಮತ್ತು ಈ ಕಡೆ ಲೆಬನಾನ್ನ ಉತ್ತರ ಭಾಗಕ್ಕೆ ಮತ್ತು ಈ ಕಡೆಗೆ ನದಿಯಿಂದ ಕೆಳಗಡೆ ಭಾಗಕ್ಕೆ ಕನೆಕ್ಟ್ ಮಾಡುವಂತಹ ಸೇತುವೆಗಳೇನಿರ್ತವೆ ನದಿ ಮೇಲೆ, ಅದೆಲ್ಲವನ್ನ ಕೂಡ ಧ್ವಂಸ ಮಾಡ್ತಿದ್ದಾರೆ ಆಲ್ರೆಡಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ಕ್ಷಣದ ಎಲ್ಲ ಪ್ರಮುಖ ಯುದ್ಧದ ಅಪ್ಡೇಟ್ಸ್ ಅನ್ನು ನಿಮಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡಿದ್ದೀವಿ. ಮುಂದೆ ಕೂಡ ಟೈಮ್ಲಿ ಆಗಿ ಮಾಹಿತಿಯನ್ನ ವೆರಿಫೈ ಮಾಡಿ ತಲುಪಿಸ್ತಾನೆ ಇರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.